ಕಮಾನ್. ಅಕ್ಕ ಮೊಬೈಲ್ನ ಅವಳೇ ಟ್ರೇಲಿಟ್ಟು ಇಷ್ಟೊತ್ತು ಹುಡುಕ್ತಾ ಇದ್ಲು. ವೆಲ್ಕಮ್. ಸೊ ಯಸ್, ಲಿಫ್ಟಲ್ಲಿ ಎತ್ಕೊಂಬಂದಿದ್ದಕ್ಕೂ ನಮ್ಮ ಧನು ಟಿಪ್ಸ್ ಕೊಡ್ತಾನೆ. ನೀನೇನು ಅವನೆಲ್ಲ ಹೆಗಲ ಮೇಲೆ ಎತ್ಕೊಂಬಂದ್ಬಿಟ್ಟಿದ್ರೆ ಲಗೇಜ್ನ ಆಸ್ತಿನೇ ಬರ್ಕೊಟ್ರು ಅವನು. ಇದು ನಮ್ಮ ರೂಮು, ಇದು ಅಗಸ್ತ್ಯನ್ ಮನೆ. ಅಗಸ್ತ್ಯನ್ ಮನೆ, ಅಗಸ್ತ್ಯನ್ ಮನೆ. ಅಗಸ್ತ್ಯನ್ ಮನೇಲಿ ಅಗಸ್ತ್ಯ ಅವರ ಪಪ್ಪ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರು. ಇದು ಅಗಸ್ತ್ಯನ್ ಮನೆ. ಹೇಗಿದೆ ಅಗಸ್ತ್ಯ ರೂಮು? ಅಗಸ್ತ್ಯನ್ ವಾಶ್ರೂಮು. ಅಗಸ್ತ್ಯ ರೂಮ್ ಹೆಂಗಿದೆ ಹೇಳಲಿ. ಅಗಸ್ತ್ಯ ಇಲ್ಲಿ ನೋಡಿರಿ. ಅಗಸ್ತ್ಯ ನಮ್ಮನೆ ನಿಮ್ಮನೆ ಅಪೋಸಿಟ್ ಅಪೋಸಿಟ್. ಹೌದು. ಸೊ 2 ನೈಟ್ಸ್ಗೆ ಇದು ನಮ್ಮ ಸ್ಟೇ. ನೈಸ್, ಚೆನ್ನಾಗಿದೆ ಅಲ್ವಾ? ಇಷ್ಟ ಆಯಿತು ನನಗೆ. ನೀನು ನಮ್ಮನೆಗೆ ಯಾಕೆ ಬಂದೆ? ಚೆನ್ನಾಗಿದ್ಯಾ ನಮ್ಮನೆ? ಏನು ಬರ್ತಿದ್ಯಾ? ಇವತ್ತು ಬಂದಿರೋದು ಗುಡ್ಡ. ಹೆಂಗಿದೆ ಗಾಡಿ ಅಂದರೆ ಸೊ ಹಾಯ್, ಈಗ ನಾವು ಅಮೆರಿಕ ಮತ್ತು ವಿಯೆಟ್ನಾಂ ವಾರ್ ನಡೀತಲ್ಲ ಆ ಜಾಗದಲ್ಲಿದ್ದೀವಿ. ಸೊ ಇಲ್ಲಿ ಬಂದಿದ್ದೀವಿ. ಇದಕ್ಕೂ ಮೊದಲು ನಾವೇನು ತೋರಿಸಿದ್ವಿ, ಅಲ್ಲಿ ಆ ವಾರಲ್ಲಿ ನಡೆದಂತಹ ಹ್ಯಾಂಡಿಕ್ಯಾಪ್ಟ್ ಜನ, ಅಂದರೆ ಆ ವಾರಲ್ಲಿ ಒಂದು ಕೆಮಿಕಲ್ನ ಸಿಂಪಡಿಸ್ತಾರೆ ಮೇಲ್ಗಡೆ ಏರ್ಕ್ರಾಫ್ಟಿಂದ. ಸೊ ಆ ಟೈಮಲ್ಲಿ ಜನ್ರೇಷನ್ಸ್ ಟು ಜನ್ರೇಷನ್ ಸೇಮ್ ಲೈಕ್ ಹಿರೋಶಿಮಾ ನಾಗಸಾಕಿ ಥರ ಒಂದಿಷ್ಟು ಜನ ಏನಂತಾರೆ ಜನ್ರೇಷನ್ಸ್ ಎಫೆಕ್ಟ್ ಆಗುತ್ತೆ. ಇನ್ನೂ ಫ್ಯಾಮಿಲಿಗಳಿದೆ ಅಂತೆ. ಆ ಫ್ಯಾಮಿಲಿ ಜನಗಳು ಈ ಆರ್ಟ್ ವರ್ಕ್ಗಳನ್ನು ಮಾಡ್ತಾರೆ. ಅದು ಜಾಸ್ತಿ ಏನಿಲ್ಲ, ಅದು ಬರೀ ಕಪ್ಪೆ ಚಿಪ್ಪು ಆಮೇಲೆ ಎಗ್ಶೆಲ್ಲು ಆ ಥರದಿಂದ ಪೇಂಟಿಂಗ್ಸ್ಗಳನ್ನು ಮಾಡ್ತಾರೆ. ಸೊ ಆ ಜಾಗಕ್ಕೆ ಹೋಗಿದ್ವಿ ಫಸ್ಟು. ಸೊ ಅಲ್ಲಿಂದ ಡೈರೆಕ್ಟಾಗಿ ಈಗ ಎಲ್ಲಿ ಊರ ಆಚೆ ಇಲ್ಲಿ ಆರ್ಮಿ ಜಾಗನ ಮಾಡಿಕೊಂಡು ಆರ್ಮಿ US ಆರ್ಮಿ ಜೊತೆ ಏನು ಫೈಟ್ ಮಾಡ್ತೋ, ಯಾವ ರೀತಿ ಪ್ಲಾನ್ ಮಾಡ್ತು, ಯಾವ ರೀತಿ ವಾರ್ನ ಗೆಲ್ತು ಆ ವಾರ್ನ ವಿಯೆಟ್ನಾಂ USA ಜೊತೆ ಆ ವಾರ್ ಗೆಲ್ತು. ಸೊ ಆ ಜಾಗಕ್ಕೆ ಬಂದಿವಿ. ಬನ್ನಿ ಮುಂದೆ ಹೋಗ್ತಾ ನೋಡೋಣ ಏನೇನು ತೋರಿಸ್ತೀವಿ ಅಂತ.
ಸೊ ದಿಸ್ ಇಸ್ ಡೈನಿಂಗ್ ಬಂಕರ್. ಏನಿಲ್ಲ, ಒಳಗಡೆ ಲೈಟ್ ಗೀಟ್ ಏನೂ ಹಾಕಿಲ್ಲ. ಏನ್ ಗೊತ್ತಾ, ಮೇನ್ ಆಗಿ ಇದೆಲ್ಲ ರೀಕ್ರಿಯೇಷನ್ ಮಾಡಿರೋದಷ್ಟೇ, ಟೂರಿಸಂ ಗೊತ್ತಾಗ್ಲಿ ಅಂದ್ಬಿಟ್ಟು. ಇದು ಇನ್ನ ತುಂಬಾ ಕೆಳಗಡೆ ಇತ್ತು, ಓಕೆನಾ. ಅಂದ್ರೆ ಹಿಂಗೆಲ್ಲ ಇದ್ಬಿಟ್ರೆ US ಆರ್ಮಿ ಅವರು ಒಂದೇ ಇದಕ್ಕೆ ಡಮಾರ್ ಅನ್ಸ್ಬಿಡ್ತಾರೆ. ಹಿಂಗೆಲ್ಲ ಇರ್ಲಿಲ್ಲ, ಇದು ರೀಕ್ರಿಯೇಷನ್ ಅಷ್ಟೇ. ಟ್ರ್ಯಾಪ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರ್ಯಾಪ್ಸ್ ಬೈ ವಿಯೆಟ್ನಾಮೀಸ್ ಸೋಲ್ಜರ್ ಅನ್ನೋ ತರ. ಇದು ಆಕ್ಚುಲಿ ಏನಿರುತ್ತೆ, ಅದು ಮೇಲ್ಗಡೆ ಇರುತ್ತೆ ಆ ಪ್ಲೇಟ್, ಅದ್ರ ಮೇಲೆ ಕಾಲಿಡ್ದಂಗೆ 4 ಕಡೆಗಳಿಂದ ಈ ನೀಡಲ್ಸ್ ಬಂದು ಚುಚ್ಕೊಳ್ಳುತ್ತೆ. ಇದು ನೋಡಿಪ್ಪ, ಇದು ಫಿಶಿಂಗ್ ಟ್ರ್ಯಾಪ್ ಅಂತೆ. ಇದು ಫಿಶಿಂಗ್ ಟ್ರ್ಯಾಪ್ ಹೆಂಗೆ ಅಂತಂದ್ರೆ, ಕಾಲು ಇದ್ರಲ್ಲಿ ಚುಸ್ತು, ಕಾಲಿಡ್ದಂಗೆ ಇದರಲ್ಲಿ ಚುಸ್ತು ಅಂತ ಕಾಲು ಎಳ್ಕೊಂಡ್ರೆ ಇಲ್ಲಿ ಮೇಲೆ ಇದೆ, ಅದು ತೊಡೆ ಹರಿಯುತ್ತೆ, ಇದು ಪಾದ ಹರಿಯುತ್ತೆ. ಯಪ್ಪ, ಫಿಶ್ ಟ್ರ್ಯಾಪ್ ಅಂತಾರೆ ಇದಕ್ಕೆ. ಇದು ಸೀ ಸಾ ಟ್ರ್ಯಾಪ್. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಡಮಾರ್ ಡಿಮಿರು ನೋಡಿ. ಸೊ ಈ ಟ್ರ್ಯಾಪ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಇದು ಮೇನ್ ಆಗಿ ಏನು ಅಂತಂದ್ರೆ, ಹೆಲಿಕಾಪ್ಟರ್ ಇಂದ ಕೆಳಗಡೆ ಜಂಪ್ ಮಾಡ್ತಿದ್ರಲ್ಲ, ಸೊ ಜಂಪ್ ಮಾಡ್ತಿದ್ದಂಗೆ ಈ ತರದ್ ಇದ್ರ ಮೇಲೆ ಲ್ಯಾಂಡ್ ಆಗ್ತಿದಂಗೆ ಅದು ಉಲ್ಟಾ ಹೋಗುತ್ತೆ ಅಂತ. ನೋಡ್ರಪ್ಪ, ಇದು ಒರಿಜಿನಲ್ ಬಂಕರ್. ಎಲ್ರು ವಟ 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 ಅಂತ ಮಾತಾಡ್ತಾ ಇದಾರೆ, ನೋಡೋಣ. 250 ಕಿಲೋಮೀಟರ್ ಒಳಗಿದೆ ಅಂತ ಹೇಳ್ತಾವ ಅವ್ನು ಪಾಪ ಗೈಡ್. ನೋಡಿ ಹೆಂಗಿದಾನೆ. Did you like him, guys? So yes. ನಿಮ್ಗಾಗಲ್ವಾ? ನೀನು ಹೋಗಿ ಬಂದ ಮೇಲೆ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳಿ ಆಮೇಲೆ ಅಂತ. Yes, I should. Tata. Bye. Have a good day. Yes. Switch on the torch and go. ಇದರಲ್ಲಿ ಹಂಗೆ ಸುಮ್ಮನೆ ಅಲ್ಲಿ ಬೇಡ ಲೈಟ್ ಇದೆ. ಓಪನ್ ಅನ್ಸುತ್ತೆ. ಓ ಯಪ್ಪ, ಹೌದೌದು, ಹೋಗ್ತಾ ಹೋಗ್ತಾ ಚಿಕ್ಕನಾಗುತ್ತೆ. ವಾಪಸ್ ಬರ್ಬೋದಾ? ಇಲ್ಲಿ ಅಷ್ಟೇ ಹೋಗು, ವಾಪಸ್ ಬಂದ್ಬಿಡು. ಬೇಡ. Yes, yes. This way? Oh, yeah. ಬದುಕ್ರೆ ಕಣ್ರಪ್ಪ, ಬದುಕ್ರೆ. ಕಾಲು ನೋವು, ಅಯ್ಯ. ಮೆಚ್ಚಬೇಕು, ಪದೇ ಪದೇ ಟೆಸ್ಟ್ ಮಾಡಿದಾಗಲೂ ಆರ್ಮಿ ಅವ್ರನ್ನ ಮೆಚ್ಚಬೇಕು. ಆಯ್ತಾ ಬೇಡ ಕಾಳ ಇದೆ ನೋಡಿ ಇಲ್ಲಿ. I feel soldiers are great. Suffocation. बहुत होता है. ನೋಡಿ लगता ಇದೆ. Cutie from महाराष्ट्र, राजस्थान. कहाँ से हो आप? हम न्यू दिल्ली, इंडिया. न्यू दिल्ली. आप बेंगलोर? मैं बेंगलोर. ಸೊ ಅಲ್ಲಿ ಎಂಟ್ರಿ, ಇಲ್ಲಿ ಎಕ್ಸಿಟ್. ಹೆಂಗಿದೆ ನೋಡಿ. ಸೊ ಶೂ ಹೋಗುತ್ತೆ, ಆರ್ಮಿ ಶೂಸು ಡಗ 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 ಅಂತ ಇರುತ್ತೆ. ಸೊ ನಮ್ಮ ಟೀಮಿಂದ ನಾನು ಒಬ್ಬನೇ ಒಳಗೆ ಹೋಗ್ತಾ ಇದ್ದೀನಿ, ಜೈಶೀಲ್ನ ಹೊರಗೆ ಬರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಇದೇನಿದೆ, ಒಳಗೆ ಹೋದ್ರೆ ಹೆಂಗೆ ಹೋಗುತ್ತಾ? ಲೀ ಬಾಯ್. Goodbye, see you in India. Goodbye. Goodbye, see you in Bangalore. Bangalore. ದುಬೈ. Yes. ಹೇ, ದುಬೈಗೆ ಹೋಗುವಂತಾನಲ್ಲ ಗುರು. ಸೊ ದಿಸ್ ಈಸ್ ವುಡ್, ಕಟಗೆ ಇದೆ. Bye. See you.
ಓ ಏನು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಗುರು. ಯಪ್ಪ ಫುಲ್ ಕತ್ಲು. ಏನಾರು ಬಂದು ಕೂತ್ಕೊಂಡ್ಬಿಟ್ಟು ಒಳಗಿಂದ ಮಾತಾಡ್ತಾ ಇದ್ದೀನಿ ನಾನು. ಏನು ಕೇಳಿಸಲ್ಲ. ಹೆಂಗೆ ಇವರೆಲ್ಲ ಒಳಗಡೆ ಜೀವನ ಮಾಡಿದ್ರು ಯಪ್ಪ. ಒಂದು ಕಂಟ್ರಿ ಉಳಿಸ್ಕೊಳಕ್ಕೆ ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಈಗ ಅದೇ ಕಂಟ್ರಿಗೆ US ಅವರು ವಿಸಿಟಿಗೆ ಬರ್ತಾರೆ. ಅವ್ರಿಗೆ ಎಷ್ಟು ಬೇಜಾರ. ಈ ವಾರ್ಗಳೆಲ್ಲ ಬೇಡ, ಯಾಕೆ ಬೇಡ ಅಂತೀವಿ ಅಂತಂದ್ರೆ ಇದೇ ಕಾರಣಕ್ಕೆ ಎಷ್ಟೋ ಲಕ್ಷ ಜನಗಳು ಸತ್ತೋಗ್ಬಿಟ್ಟಿರ್ತಾರೆ. ಸರಿ, ಆಚೆ ಬರ್ತೀನಿ. ಯಪ್ಪ ಹೆಂಗಿದೆ ಗೊತ್ತಾ, ಏನು ಗೊತ್ತಾಗಲ್ಲ, ಕತ್ತು. How do they light? If you go under light, dark and There is a way. There is a way or only. Yes, there is a way. ಹೌದಾ? ಬಿಡು. ಇದು ಏನಪ್ಪಾ ಅಂತಂತಂದ್ರೆ ಇದು ಆಕ್ಸಿಜನ್. ಅಲ್ಲಿ ಕೆಳಗಿರೋರಿಗೆಲ್ಲ ಆಕ್ಸಿಜನ್ ಬೇಕಾಗಿತ್ತಲ್ಲ, ಅದು ಆಕ್ಸಿಜನ್ಗೆ ಇದು ವೆಂಟಿಲೇಷನ್. ಇದು ಬ್ಯಾಂಬೂ ಟ್ರೀಗಳನ್ನ ಒಳಗಡೆ ಹಾಲೋ ಮಾಡ್ಬಿಟ್ಟು ಪುಷ್ ಮಾಡ್ತಿದ್ರು. ಇದು 1000 ಲೆಕ್ಕದಲ್ಲಿ ಮಾಡಿದ್ರಂತೆ ಇಡೀ ಫಾರೆಸ್ಟ್ ಅಲ್ಲಿ. ಇದು ತುಂಬಾ ಸೂಪರ್ ಅಲ್ಲ. ಸೊ ಈ ತರದ್ದು 1000 ವೆಂಟಿಲೇಷನ್ಗಳನ್ನ ಕಂಡಿಡಿದ್ಬಿಟ್ಟು ಇವರೆಲ್ಲ ಹಿಂಗ್ ಉಸಿರಾಡ್ತಾ ಇದಾರೆ ಅಂದ್ಬಿಟ್ಟು US ಆರ್ಮಿ ಅವ್ರು ಏನ್ ಮಾಡಿದ್ರು, ನೆಕ್ಸ್ಟ್ ಇದನ್ನ ಹೆಂಗ ಧ್ವಂಸಗೊಳಿಸ್ಬೇಕು ಅಂದ್ಬಿಟ್ಟು ಬುಲ್ಡೋಸರ್ ತರಿಸಿದ್ರಂತೆ. ಆವಾಗ ಗೊತ್ತಾಗಿದ್ದು ಇವ್ರಿಗೆ, ಇವ್ರು 2-3 ಮಾಡ್ಕೊಂಡಿಲ್ಲ, ಬಡಿ ಮಕ್ಕಳು ಜಾಸ್ತಿ ಮಾಡ್ಕೊಂಡ್ಬಿಟ್ಟವ್ರೆ ಅಂದ್ಬಿಟ್ಟು ನಮ್ಮ ಕೈಯಲ್ಲಾಗಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರು, ನೆಕ್ಸ್ಟ್ ಎಷ್ಟಿದೆ ಎಲ್ಲೆಲ್ಲ ಯಾವ ತರ ಇದೆ ಅಂದ್ಬಿಟ್ಟು ಫಸ್ಟ್ ನಾಯಿನ್ ಕರ್ಸಿದ್ರಂತೆ. ನಾಯಿನ್ ಕರ್ಸ್ಬಿಟ್ಟು ನೋಡೋಣ ಅಂತ. ಇವರು ವಿಯೆಟ್ನಮೀಸ್ ಅವ್ರಿಗಿನ ಜಾಣರು. ಅದಕ್ಕೆ ಪೆಪ್ಪರ್ ಗಿಪ್ಪರ್ ಹಾಕ್ಬಿಟ್ಟು ನೆಕ್ಸ್ಟ್ ಅವರು ಸೋಲ್ಜರ್ಸ್ಗಳ ಸತ್ತಾಗ ನೆಕ್ಸ್ಟ್ ಏನಂತಾರೆ ಅದಕ್ಕೆ, ಅವ್ರ ಯೂನಿಫಾರ್ಮ್ಗಳಿರುತ್ತಲ್ಲ, ಅವ್ರ ಯೂನಿಫಾರ್ಮ್ಗಳನ್ನ ಬೆಂಬುಗೆ ಇಟ್ಬಿಡೋರಂತೆ. ಸೊ ಇದು ನಮ್ಮ ಬಾಸ್ದೆ ಅಂದ್ಬಿಟ್ಟು ಅದು ನಾಯಿ ವಾಪಸ್ ಹೋಗೋದಂತೆ. ಆಮೇಲೆ ಪೆಪ್ಪರ್ ಸಾಲ್ಟ್ ಮಿಕ್ಸ್ ಮಾಡ್ಬಿಟ್ಟು ಅಲ್ಲಿಡೋರಂತೆ. ನಾಯಿ ಮೂಸಕ್ ಬಂದಾಗ ಪೆಪ್ಪರ್ ಸಾಲ್ಟ್ ಬಂದು ಮೂಗಿಗೆ ಬಿಡೋದು, ಅದಕ್ಕೆ ಕೆಮ್ಮು ಬರೋದು, ಅದು ಹೋಗ್ಬಿಡ್ತಿತ್ತಂತೆ ವಾಪಸ್. ಎಲ್ಲ ಬರೀ ಬ್ಲಫ್ ಮಾಡ್ತಾ ಇದ್ರು ಅವ್ರನ್ನ. ಆಮೇಲೆ ಇವ್ರು ಅವಾಗ ಏನ್ ಮಾಡಿದ್ರು ಅಂದ್ರೆ ಈ ಪಾಯ್ಸನಸ್ ಇದನ್ನ ಹಾಕಕ್ ಸ್ಟಾರ್ಟ್ ಮಾಡಿದ್ರಂತೆ ಒಳಗಡೆ. ಅದನ್ನ ಕೇಳಿದ್ರೆ ವಿಚಿತ್ರ ಆಗತ್ತೆ ನಿಮ್ಗೆ, ಪಾಯ್ಸನ್. ಸೊ ಆ ಪಾಯ್ಸನಸ್ ಗ್ಯಾಸ್ ಹಾಕಿದಾಗ ಏನಾಗಿತ್ತು, ಅದನ್ನ ಕೇಳಿದ್ರೆ ನಿಮ್ಗೆ ವಿಚಿತ್ರ ಅನ್ಸ್ಬಿಡುತ್ತೆ. ಆ ಪಾಯ್ಸನಸ್ ಗ್ಯಾಸು ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ಅದಕ್ಕೆ ಆಂಟಿಡೋಟ್ ಅಂದ್ರೆ ಅಮೋನಿಯಾ ಒಳಗೆ ಎಲ್ಲಿ ಸಿಗುತ್ತೆ. ಸೊ ಇವ್ರಿಗೆ ಬೇರೆ ಎಲ್ಲೂ ಸಿಗ್ಲಿಲ್ಲ. ಏನ್ ಮಾಡಿದ್ರು, ತಮ್ಮ ಯೂರಿನ್ ಕಲೆಕ್ಟ್ ಮಾಡಿ ಇಟ್ಕೊಂಡು ಅಮೋನಿಯಾ ಅದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಅದನ್ನ ವೆಟ್ ಕ್ಲಾತ್ ಇಂದ ಮಕ್ಕಕ್ಕೆ ಎಲ್ಲಾ ಕಡೆ ಒರೆಸ್ಕೋತಿದ್ರಂತೆ. ಸೊ ಇವರು ಅದು ಯಾವ್ದೋ ಗ್ಯಾಸ್ ಇದೆ ಅದನ್ನ ಒಳಗಡೆ ಬಿಟ್ಟಾಗ ಸ್ಕಿನ್ಗಿನೆಲ್ಲ ಕಿತ್ಕೊಂಡ್ ಬರ್ಲಿ, ಅಲ್ಲೇ ಸತ್ತು ಬಿಡ್ಲಿ ಇವರು, ಅಲ್ಲೇ ಕೊಳತು ಬಿಡ್ಲಿ ಇವರು ಅಂದ್ಬಿಟ್ಟು US ಆರ್ಮಿಯವರು ಒಳಗಡೆ ಸ್ಪ್ರೇ ಮಾಡಿದ್ರಂತೆ. ಇವ್ರು ಹಂಗ್ ಬದುಕಿದ್ದಾರೆ. ಸೊ ಇದು ಹಿಂಸೆ, ದೊಡ್ಡ ಹಿಂಸೆ. ಯಪ್ಪ ಹೆಂಗ್ ಬದುಕಿದ್ದಾರೆ ಜನ, ತಮ್ಮ ದೇಶಕ್ಕೋಸ್ಕರ ಹೆಂಗ್ ಹೋರಾಡ್ತಾರೆ. ಅದಕ್ಕೆ ಸೋಲ್ಜರ್ಸ್ ಆರ್ ಗ್ರೇಟ್, ದೇ ಆರ್ ದ ಟ್ರೂ ಲೆಜೆಂಡ್ಸ್, ದೇ ಆರ್ ದ ಟ್ರೂ ಹೀರೋ ಅನ್ನೋಕೆ ಎಲ್ಲಾ ದೇಶದ ಸೋಲ್ಜರ್ಸ್ ಗಳಿಗೂ ದೊಡ್ಡ ಸಲ್ಯೂಟ್ ಆಕ್ಚುಲಿ. ಯಾಕಂದ್ರೆ ಮುಂದಿನ ಜನರೇಷನ್ ಚೆನ್ನಾಗಿರ್ಲಿ, ಮುಂದಿನ ಪೀಳಿಗೆ ಚೆನ್ನಾಗಿರ್ಲಿ, ಮುಂದಿನ ಪೀಳಿಗೆ ಅಂದ್ರೆ ಈ ದೇಶದ ಪೀಳಿಗೆ ಉನ್ನತವಾದ ಫ್ಯೂಚರ್ನ ಕಾಣಲಿ ಅಂದ್ಬಿಟ್ಟು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂತಂದ್ರೆ ಅದು ಇಟ್ಸ್ ವೆರಿ 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 ಡಿಫಿಕಲ್ಟ್. ಬಟ್ ಯು ಸೈಡ್ ವಿಯೆಟ್ನಾಮೀಸ್ ಸೋಲ್ಜರ್ಸ್ ವುಡ್ ವೇರ್ ಸೋ ಬಿಗ್. No, just models. Just a model, okay. Model ಹಾಕಿದ್ರು. I will show you why enemy soldier use this sandal. Enemy soldier use this sandals because this is very easy to make it. ಇವರು ಮಾಡೆಲ್ ಸೋಲ್ಜರ್ಸ್. ಗಂಡ್ಮಕ್ಳು ಹೆಣ್ಮಕ್ಳು ಇಬ್ರು ಇದ್ದಾರೆ. ಗಂಡ್ಮಕ್ಳಿಗೆ ಗ್ರೀನ್ ಕಲರ್ ಡ್ರೆಸ್ ಕೊಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಇಲ್ಲಿ ನೋಡಿ ಬ್ಲೂ ಕಲರ್ ಡ್ರೆಸ್ ಕೊಟ್ಟಿದ್ದಾರೆ. ಇವ್ರಿಗೆಲ್ಲ ವೆಪನ್ಸ್ ಯೂಸ್ ಮಾಡೋದೇನಿಲ್ಲ. ಇವರೆಲ್ಲ ಊರಿಗೆ ಹೋಗ್ಬಿಟ್ಟು ಊಟ ನೀರು ತರೋದು, ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟೇ. ಸೊ ಅವರು ಸೋಲ್ಜರ್ಸ್ ಅಂತಾನೆ ಕರೀತಾರೆ. ಸೊ ಹಿಯರ್ ಇಟ್ ಈಸ್. ಏನು ಕೇಳಿಸಲ್ಲ. ಶೂಟ್ ಮಾಡಕ್ ಹೋಗ್ತಾ ಇದೀವಿ. ಶೂಟ್ ಮಾಡ, ನಾನು ಏನ್ ಬೈದ್ರು ಕೇಳಿಸಲ್ಲ ನನ್ನ ಹೆಂಡತಿಗೀಗ. ಲೇ ಐಶೋ, ಓ ಕೇಳಿಸುತ್ತೆ. ಎಸ್, ಲೆಟ್ಸ್ ಗೋ. ಸೊ ಇದೆಲ್ಲ ಫುಲ್ಲಿ ಏರ್ ಟೈಟ್. ಅದೇ ಒಂಥರ ಈ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಚಲೋ ಲೆಟ್ಸ್ ಗೋ. This way. ನಿಂದೆ ಬೀಳ್ಬೇಕಾ?
ಹೂ ಅಂತಾರೆ, ಸುಮ್ಮನೆ ನಾವು ಅಷ್ಟೇ ಹೂ ಅನ್ನೋದು. ಮೋಸ್ಟ್ಲಿ ಏನು ಇದೆಲ್ಲ ಶೆಲ್ಸ್ಗಳು. ಐಶು, ದೀಸ್ ಆರ್ ನಾಟ್ ಕಾಲ್ಡ್ ಬುಲೆಟ್ ಶೆಲ್ಸ್ ಇದೆಲ್ಲ. It's not aiming there. ನೀನು ಎಲ್ಲ ಗೋಡೆಗೆ ಹೊಡಿತಾ ಇದೆಯಾ? ಓ, ಎಲ್ಲ ಡಮ್ಮಿ ಬುಲೆಟ್ಸ್ ಅನ್ಸುತ್ತೆ. ವೆರಿ ನಿಯರ್ ಅಲ್ಲಿ ಶೂಟ್ ಮಾಡಿದೀನಿ ನಾನು, ಆಯ್ತಾ? ತುಂಬಾ ದೂರ ಅಲ್ಲ, ಸ್ವಲ್ಪ ಜಸ್ಟ್. ಅದೇ ತಲೆಗೆ ಶೂಟ್ ಮಾಡು ಅಂತಂದ್ರೆ ಬೆನ್ನಿಗೆ ಶೂಟ್ ಮಾಡಿದ್ಯಾ ಅಷ್ಟೇ. ಒಟ್ಟಲ್ಲಿ ಸಾಯ್ಬೇಕು ಅಷ್ಟೇ. ಒಟ್ನಲ್ಲಿ ಸಾಯ್ಬೇಕು. ಸರಿ, ನಾವು ಶೂಟ್ ಮಾಡಿದ್ವಿ AK-47 ಹಿಡಿದ್ಬಿಟ್ಟು ನಾವು ಶೂಟ್ ಮಾಡಿದ್ವಿ. ನನಗನ್ಸಿದ ಮಟ್ಟಿಗೆ ಅದು ಒರಿಜಿನಲ್ ಅಲ್ಲ, ಡಮ್ಮಿ ಬುಲೆಟ್ಸ್ಗಳಿರುತ್ತೆ ಅಂದ್ರೆ ಅದರಲ್ಲಿ. ಬಟ್ ಸ್ಮೆಲ್ ಬರ್ತಾ ಇತ್ತು ಲೆಡ್ದು. ಅಂದ್ರೆ ಹಿಂಗೆ ಟ್ರಿಗರ್ ಆಗ್ತಾ ಇತ್ತು, ಹಿಂಗೆ ಶೋಲ್ಡರ್ ಮೂವ್ ಆಗ್ತಾ ಇತ್ತು. ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗಿದೆ, ಡಾಮಾರ್ ಡಿಮೀರ್ ಅಂತ ಸೌಂಡ್ ಅಂತೂ ಬರ್ತಾ ಇದೆ. ಸೊ ಎಸ್, ಇದು ಸೆಂಟ್ರಲ್ ಪೋಸ್ಟ್ ಆಫೀಸ್ ಆಫ್ ವಿಯೆಟ್ನಾಂ. ಇದರದ್ದು ಮೇನ್ ಏನಪ್ಪ ಅಂತಂದರೆ ಇದನ್ನು ಕಟ್ಸಿದ್ದು ಫ್ರಾನ್ಸ್ ಅವರು, ಫ್ರೆಂಚ್ ಪೀಪಲ್. ಯಾಕಂದರೆ ಇಲ್ಲಿ ಇನ್ವೇಡ್ ಆದಾಗ ಇದನ್ನು ಈ ಬಿಲ್ಡಿಂಗ್ ಒಂದು, ಆಮೇಲೆ ಅಲ್ಲಿ ಪ್ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಒಂದು ಕಟ್ಟಿದ್ರಂತೆ. ಇಲ್ಲಿಂದ ಅದು ಕಾಣಿಸ್ತಿತ್ತಂತೆ, ಈಗ ಕಾಣಲ್ಲ. ಇವರು ಊರನ್ನ ಅಳತೆ ಅಗಳ ಎಲ್ಲ ಚೆಕ್ ಮಾಡಿದಾಗ ಅವ್ರಿಗೆ ಅನಿಸಿದ್ದು ದಿಸ್ ಈಸ್ ಅ 0 ಕಿಲೋಮೀಟರ್ಸ್ ಅಂತ, ಅಂದರೆ ದಿಸ್ ಈಸ್ ಅ ಸೆಂಟರ್ ಆಫ್ ದ ಸಿಟಿ ಅಂತ. ಸೊ ಇಲ್ಲಿಂದ ಅವ್ರಿಗೆ ಈ ಪೋಸ್ಟ್ ಮಾಸ್ಟರ್ಸ್ಗಳಿಗೆ, ಪೋಸ್ಟ್ಮ್ಯಾನ್ಗಳಿಗೆ ಎಲ್ಲ ಈಸಿ ಆಗುತ್ತಲ್ಲ ಈ ಸ್ಟ್ರೀಟ್ಸ್ಗಳನ್ನು ನೇಮ್ ಮಾಡೋಕ್ಕೆ. ಸೊ ಇಲ್ಲಿಂದ 0 ಅಂತ ಕನ್ಸಿಡರ್ ಮಾಡಿ 1 2 3 ಅಂತ ಹಾಗೆ ನೇಮ್ ಮಾಡೋಕ್ಕೆ ಈಸಿ ಆಗಿರುತ್ತೆ ಅಂದ್ಬಿಟ್ಟು. ಆಮೇಲೆ ಈ ಆರ್ಕಿಟೆಕ್ಚರ್ ಏನು ನೋಡ್ತಾ ಇದ್ದೀರಾ, ಇದರ ಆರ್ಕಿಟೆಕ್ಟ್ ಯಾರಪ್ಪ ಅಂತಂತಂದರೆ ಐಫಿಲ್ ಟವರ್ ಕಟ್ಟಿದ ಆರ್ಕಿಟೆಕ್ಟೇ ಇದರ ಆರ್ಕಿಟೆಕ್ಟು ಅಂತ ಹೇಳ್ತಾರೆ. ಸೊ ಐಫಿಲ್ ಟವರ್ ಕಟ್ಟಿದವ್ರು ಯಾರೋ, ಅವ್ರ ಹೆಸರೇ ಐಫಿಲ್ ಅಂತ. ಸೊ ಓಕೆ, ಒಳಗೋಣ ಬನ್ನಿ. ನೋಡಿ, ಅದೆಲ್ಲ ಎಲೆಕ್ಟ್ರಿಸಿಟಿ ಮ್ಯಾಪ್ ಅಂತಪ್ಪ. ಏನು ಅವಾಗಿನ ಕಾಲದಲ್ಲೇ ಇವರೆಲ್ಲ ಪಾಪ ಇಷ್ಟೊತ್ತು ಹಾರಾಡ ಮಲ್ಕೊಂಬಿಟ್ಟ. ಗಾಳಿ ಗಾಳಿ. ಇದರ ಕೆಳಗಡೆ ಇಲ್ಲಿ ನೋಡಿದ್ರೆ ಏನಪ್ಪ, ಇಲ್ಲಿ ಇವ್ರಿಗೆ ಬೇಕಾಗಿರೋ ಎಲ್ಲ ದೇಶದ್ದು ಇದನ್ನು ಹಾಕಿದ್ದಾರೆ, ವಾಲ್ ಕ್ಲಾಕು ಅನ್ನಕ್ಕೆ ಹೋಗ್ಬೇಡಿ. ಯಾಕಂದರೆ ಇದ್ರ ಕೆಳಗಡೆ ಏನಿದೆಯಲ್ಲ ಕ್ಯಾಬಿನ್ಸ್ಗಳು, ಈ ಕ್ಯಾಬಿನ್ಸ್ಗಳು ಏನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಟೆಲಿಫೋನ್ ಬೂತ್ಗಳಾಗಿರ್ತಂತೆ. ಆ ದೇಶದ ಟೈಮಿಂಗ್ ನೋಡಿಕೊಂಡು ಅವ್ರವ್ರ ಮನೆಯವ್ರಿಗೆ ಫೋನ್ ಮಾಡೋಕ್ಕೆ ಲೆಟ್ರ್ ಆದಮೇಲೆ, ಅಂದರೆ ಲೆಟ್ರ್ ಗಿಟ್ರ್ ಎಲ್ಲ ಆದಮೇಲೆ. ಯಾಕಂದರೆ 96 ವರ್ಷ ಆಳಿದಾರಂತೆ ಇವ್ರನ್ನ ಫ್ರಾನ್ಸ್ ಅವರು. ಸೊ ಇದೆಲ್ಲ US ಆರ್ಮಿಯವರು ಯೂಸ್ ಮಾಡ್ತಿದ್ರು. ಅವ್ರನ್ನ ಕೊಂದು ಇವರು ಹೆಂಗೆ ಸಿಕ್ತಿತ್ತೋ ಹಂಗೆಲ್ಲ ವೆಪನ್ಸ್ಗಳನ್ನ ಇವರು ಕಬ್ಜಾ ಮಾಡ್ಕೊಂಡಿದ್ದಾರೆ. ಇದು ಶಾರ್ಟ್ ಗನ್ನು, ಇದು ಥಾಮ್ಸನ್ ಅಂತಾರೆ ಇದಕ್ಕೆ, ಈ ಥರದ ಗನ್ಗಳಿಗೆ. ಹೋ ಚಿ ಮಿನ್ ಮಳೆ, ಸಿಕ್ಕಾಪಡೆ ಶೆಕೆ ಇತ್ತು, ಹ್ಯೂಮಿಡಿಟಿ ಇತ್ತು, ಮಳೆ ಬಂದೇ ಬಿಡ್ತು. ಸೂಪರ್ ಅಲ್ಲ. ಮಾರ್ಕೆಟ್ ನೋಡಿ, ವಿಯೆಟ್ನಾಮಲ್ಲಿ ಏನೂ ಚೀಪ್ ಇಲ್ಲ. ಯಾರು ಏನೇ ಹೇಳಿದ್ರು ನಂಬಕ್ಕೆ ಹೋಗ್ಬೇಡಿ. ದಟ್ಸ್ ಆಲ್. This is Ben Thanh Market. And
ಲೋಕಲ್ ಮಾರ್ಕೆಟ್ ಇದು ವಿಯೆಟ್ನಾಮ್ದು. ಎಲ್ಲ ಲೋಕಲ್ ಐಟಮ್ಸ್ ಸಿಗುತ್ತೆ ನಿಮಗೆ, ಬಟ್ ಯಾವುದು ಚೀಪ್ ಇಲ್ಲ, ಎಲ್ಲ ಕಾಸ್ಟ್ಲಿನೇ. ಸುಮ್ಮನೆ ಹೇಳ್ತಾರೆ ಚೀಪ್ ಅಂತ, ಏನು ಚೀಪ್ ಇಲ್ಲ. ಸಿ ಏನು ಕೊಡಿಸ್ತೀಯಾ ಅಮ್ಮಂಗೆ? ತೋರಿಸ್ತೀಯಾ? ನಮಸ್ತೆ ಹೇಳು. ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ, ಬೆಂಗಳೂರು ಮುಗೀತು, ಎಲ್ಲ ಮುಗೀತು. ವಾಪಸ್ ಮನೆಗೆ ನಾಳೆಯಿಂದ ಮತ್ತೆ ವಾಪಸ್ ಕೆಲಸ. ಸೊ ಎಸ್, ಈಗ ನಾವು ಮತ್ತು ವಾಪಸ್ ಮಲೇಷ್ಯಲ್ಲಿದ್ದೀವಿ. ಆ್ಯಸ್ ಯೂಶುವಲ್ ಸೇಮ್, ಓಚಿಮಿನಿಂದ ಮಲೇಷ್ಯಾದಿಂದ ಬೆಂಗಳೂರು. ಖುಷಿ ಏನಂದ್ರೆ ನಾಳೆಯಿಂದ ನಮ್ಮ ಊಟ ಮಾಡ್ಬೋದು ಅಂತ ಖುಷಿ ಆಗ್ತಾ ಇದೆ. ಬರೀ ಅನ್ನ ಮೆಂತೆ ಇಟ್ಟು ತಿಂದು ಅನ್ನ ಮೆಂತೆ ಇಟ್ಟು, ಬನ್ನು, ಬ್ರೆಡ್ಡು, ಜಾಮು, ಯಪ್ಪ ಸಾಕಾಗಿತ್ತು. 7 ದಿನದಿಂದ ಅದನ್ನೇ ತಿಂಡಿ ಮಾಡಿ. ನಾಳೆ ದೋಸೆ ತಿನ್ಬೋದು, ಇಡ್ಲಿ ತಿನ್ಬೋದು, ಬೆಣ್ಣೆ ದೋಸೆ ತಿನ್ಬೋದು. ಅಷ್ಟೇ. ಊಟ ಬಿಟ್ಟರೆ ಬೇರೆ ಏನಿಲ್ಲ, ಪ್ರಾಬ್ಲಮ್ ಏನಿರಲಿಲ್ಲ. ಇನ್ನೂ ಸುತ್ಬೋದಿತ್ತು. ಊಟ ಒಂದು ಚೆನ್ನಾಗಿರ್ಬೇಕಾಗಿತ್ತು. ಏನು ಪ್ರಾಬ್ಲಮ್ ಗೊತ್ತಾ, ವೆಜ್ಜವ್ರಿಗೆ ಏನು ಆಪ್ಷನ್ನೇ ಇಲ್ಲ, ಪನ್ನೀರು ಇಲ್ಲ. ಏನು ಪನ್ನೀರ್ ಅಂದರೆ ಕನಸಾಗ್ಬಿಟ್ಟಿದೆ ನಮಗೆ ಇಲ್ಲಿ ಬಂದ್ಬಿಟ್ಟು. ಏನು ಆಪ್ಷನ್ನೇ ಇರಲಿಲ್ಲ, ಬರೀ ಬ್ರೆಡ್ಡು, ಜಾಮು, ಬ್ರೆಡ್ಡು, ಚೀಸು ಇಷ್ಟೇ ಇದ್ದಿದ್ದು. ಸೊ ಊಟ ಒಂದು ಚೆನ್ನಾಗಿದ್ದಿದ್ರೆ ಇನ್ನೊಂದು ಸ್ವಲ್ಪ ದಿನ ಇದ್ದು ಬರ್ಬೋದಾಗಿತ್ತು ಅಲ್ವಾ ವಿನಯ್? ಇದು ಬರ್ಬೋದಾಗಿತ್ತು. ಅಲ್ಲಿ ಶೂಟಿಂಗ್ ಏನು ಮಾಡ್ತಿದ್ವಿ, ನಾನು ಹೊಸ ಸೀರಿಯಲ್ ಒಪ್ಕೊಂಡಿದ್ದೀನಿ. ನಿಂತಿದೆ ನಮ್ಮ ಏರ್ಲೈನ್ಸ್ ರೆಡಿಯಾಗಿ. ಲೆಟ್ಸ್ ಗೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ನೀವು ಏನಾದರೂ ವಿಯೆಟ್ನಾಮ್ಗೆ ಹೋಗೋದಾದರೆ ನಾವು ಏನು ಆ ಥರದ್ದು ಅಂದರೆ ಯಾವ ಥರದ್ದು ಕಮೆಂಟ್ ಹಾಕಿ ನಾವು ಆಮೇಲೆ ರಿಪ್ಲೈ ಮಾಡ್ತೀವಿ. ನಾವು ಎಲ್ಲರೂ ಹೋಗಿದ್ದ ಜಾಗಕ್ಕೆ ಹೋಗಿದ್ದೀವಿ. ಕೆಲವೊಂದು ಏನಿದೆ ಏನಂತಾರೆ ಅದಕ್ಕೆ ಮಿತ್ಸ್ಗಳು, ಅಲ್ಲಿ ಕಡಿಮೆ ರೇಟಿಗೆ ಬಟ್ಟೆ ಸಿಗುತ್ತೆ, ಕಡಿಮೆ ರೇಟಿಗೆ ಅದು ಸಿಗುತ್ತೆ, ಇದು ಸಿಗುತ್ತೆ. ಏನು ಕಡಿಮೆ ರೇಟಿಗೆ ಅಂತೂ ಏನು ಸಿಗಲ್ಲ, ಅದನ್ನೆಲ್ಲ ನಾವು ಅಲ್ಲಲ್ಲೇ ಹೇಳ್ಬಿಟ್ಟಿದ್ದೀವಿ. ಆಮೇಲೆ ಆ್ಯಸ್ ಯೂಶ್ವಲ್ ಇಂಡಿಯನ್ಸ್ ಹೋಗ್ತಿದ್ದಂಗೆ ಎಲ್ಲರೂ ಅವೆಲ್ಲ ಅಂಬಾನಿ ರಿಲೇಟಿವ್ಸ್ ಅನ್ನೋ ಥರನೇ ನೋಡ್ತಾರೆ ನಮ್ಮನ್ನು. ದುಡ್ಡು ಬಾಚ್ಬೋದು ಇವ್ರ ಹತ್ರ ಅಂತ. ಸೊ ನಾವೇನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅದನ್ನೆಲ್ಲ ನಿಮಗೆ ಲಾಗಲ್ಲಿ ತೋರಿಸಿದ್ದೀವಿ. ನಾವೇನೇನು ಹೇಳಬೇಕು ಅಂತಿದ್ದೀವಿ ಅದನ್ನೆಲ್ಲ ಲಾಗಲ್ಲಿ ಹೇಳಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಲಾಗ್ ಆ್ಯಂಡ್ ವಿ ಆರ್ ಫಿನಿಶಿಂಗ್ ಇಟ್. ಮುಗಿಸ್ತಾ ಇದ್ದೀವಿ ಈ ಲಾಗ್ನ, ಇಲ್ಲಿ ವಿಯೆಟ್ನಾಮ್ ಲಾಗ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.